ಈ ಬೇಸಿಗೆ ಬಿಸಿಲಲ್ಲಿ ಖಾರಕ್ಕಿಂತ ಸ್ವಲ್ಪ ಸ್ವೀಟ್ ಐಟಮ್ಗಳೇ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಇವತ್ತು ನಾನು ಧಾರವಾಡ ಪೇಡ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದೇ ಟೇಸ್ಟ್ ಕೊಡುವಂತೆ ಬಟ್ ಹಾಲಿನ ಪುಡಿ ಬಳಸಿ ಅದೇ ಟೇಸ್ಟ್ ಕೊಡುವಂಥ ಧಾರವಾಡ ಪೇಡ ನಾನು ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ನಿಮ್ಮ ಮನೆಯವ್ರಿಗೆ, ನಿಮ್ಮ ಮಕ್ಕಳಿಗೆ, ಅಜ್ಜಿಯಂದ್ರಿಗೆ ಕೂಡ ತುಂಬಾ ಇಷ್ಟ ಆಗುವಂತಹ ಧಾರವಾಡ ಪೇಡ ಬಾಯಲ್ಲಿಟ್ಟರೆ ಕರಗೋಗುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನೋಡಿ, ನಾನಿಲ್ಲಿ 1 ಕಪ್ಪಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಅಂದರೆ ಇದಕ್ಕೆ ಸ್ವಲ್ಪ ಮೆಜರ್ಮೆಂಟ್ ತೊಗೊಂಬಿಡೋಣ. 1 ಕಪ್ಗೆ ನಾನಿಲ್ಲಿ ಒಂದು ಅರ್ಧ ಕಪ್ ಹಾಕುವಷ್ಟು ನೀರು ಹಾಕ್ತಾಯಿದ್ದೀನಿ. ಅಂದರೆ ನೀವು ಸ್ವಲ್ಪ ನೀರಾದರೂ ಹಾಕ್ಬೋದು, ಬಟ್ ನಾನಿಲ್ಲಿ ಅರ್ಧ ಕಪ್ ಮೆಜರ್ಮೆಂಟ್ ತೊಗೊಂಡು ಅರ್ಧ ಕಪ್ ಹಾಕಿ ಇದನ್ನು ಸ್ವಲ್ಪ ಕರಗಿಸ್ಕೋಣ. ಇದು ಯಾವ ರೀತಿ ಪಾಕ ಬರಬೇಕು ಅಂದರೆ, ನೀವು ಇವಾಗ ಶೇಂಗಾ ಉಂಡಿಗಳೆಲ್ಲ ಮಾಡ್ತಿರ್ತೀರಿ, ಆ ಪಾಕ ನೀರಲ್ಲಿ ಹಾಕಿದ ತಕ್ಷಣ ಕುತ್ಕೊಂಡು ಹೋಗ್ತಲ್ಲ, ಆ ರೀತಿ ಪಾಕ ಬರಬೇಕು. ಗೊತ್ತಾಗಿಲ್ಲ ಅಂದವ್ರಿಗೆ ಇದು ನೋಡಿ, ಇವಾಗ ಚೆನ್ನಾಗಿ ಪಾಕ ಕುದೀತಾ ಇದೆ. ಇದು ಚೆನ್ನಾಗಿ ನೋಡಿ, ಫಸ್ಟು ಸ್ವಲ್ಪ ರೆಡ್ ಕಲರ್ ಇದೆ, ಇದು ಕುದೀತಾ ಸ್ವಲ್ಪ ಬಿಳಿ ಕಲರ್ ಬರುತ್ತೆ, ಆವಾಗ ಇದು ಆಗಿದೆ ಅಂತ ಅರ್ಥ. ಕೆಲವೊಬ್ಬರಿಗೆ ಯಾರಿಗೆ ಗೊತ್ತಾಗಿಲ್ಲ ನೋಡಿ ಅಂಥವರು ಸ್ವಲ್ಪ ಪ್ಲೇಟಲ್ಲಿ, ಗ್ಲಾಸಲ್ಲಿ ನೀರು ತೊಗೊಂಡು ಈ ಪಾಕನ ನೋಡಿ ಬಿಳಿಯಾಗಿ ಬರ್ತಿದ್ದಿಲ್ಲ, ಇವಾಗ ಇದನ್ನು ಸ್ವಲ್ಪ ಒಂದು ಪ್ಲೇಟಿಗೆ ನೀರು ಹಾಕಿ ಅದರಲ್ಲಿ ಹಾಕಿ ನೋಡಿರಿ, ನಿಮಗೆ ಗೊತ್ತಾಗುತ್ತೆ ತುಂಬ ಏರ್ ಪಾಕ ಬರುತ್ತೆ ನೋಡಿ, ಆವಾಗ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ಇದು ಇನ್ನೂ ಸ್ವಲ್ಪ ಹಾಗೇ ಪಾಕ ಬಂದಮೇಲೂ ಹಾಗೆ ಬಿಟ್ಟರೆ ಏನಾಗುತ್ತೆ ಅಂತ ಆಮೇಲೆ ಹೇಳ್ತೀನಿ. ನೋಡಿ, ಇವಾಗ ಇದಾಗಿದೆ. ಸ್ಟವ್ ಆಫ್ ಮಾಡಿ ಇದನ್ನು ಕೆಳಗಡೆ ಇಟ್ಕೊಂಡು ನೀಟಾಗಿ ಇನ್ನೊಂದು ಸಲ ಕೈ ಆಡಿಸ್ತಾ ಇದ್ದೀನಿ. ಇವಾಗ ಆಡಿಸ್ಬೇಕಾದ್ರೇ ಮುಖ್ಯ ಇರೋದು. ಇವಾಗೇ ಇದು ಆಗೋದು ಬೋರ ಪೌಡರ್ ನೋಡಿ. ಇವಾಗ ಇದನ್ನು ಚೆನ್ನಾಗಿ, ಅಂದರೆ ಸ್ಟವ್ ಆಫ್ ಆಗಿದೆ, ಇವಾಗ ಆನ್ ಇಲ್ಲ. ಯಾವಾಗ ಬಿಳಿ ಬರುತ್ತೆ ನೋಡಿ, ಯಾವಾಗ ಏರ್ ಪಾಕ ಬರುತ್ತೆ ನೋಡಿ, ಆವಾಗ ಈ ಥರ ಸ್ಟವ್ ಆಫ್ ಮಾಡಿ ಇದನ್ನು ನೀಟಾಗಿ ಕಲಿಸ್ತಾ ಇದ್ದರೆ ಕಲಿಸ್ತಾ ಇದು ಬೋರ ಪೌಡರ್ ಆಗಿ ಪರಿವರ್ತನೆ ಆಗುತ್ತೆ ನೋಡಿ. ಇವಾಗ ಆಗ್ತಾ ಇದೆ. ಇವಾಗ ನೋಡಿ ಚೆನ್ನಾಗಿ ಇದೇ ರೀತಿ ಸ್ಪೂನಿಂದ ಇಲ್ಲ ಬೊಟ್ಲಿಂದ, ಮನೆಯಲ್ಲಿ ಕಾಫಿ ಲೋಟ ಎಲ್ಲ ಕುಡಿತೀವಲ್ಲ ಗ್ಲಾಸ್ಗಳಿಂದ, ನಿಮಗೆ ಯಾವುದೇ ಅನುಕೂಲ ಆಗುತ್ತೆ ನೋಡಿ ಅದರಿಂದ ತೊಗೊಂಡು ಈ ರೀತಿ ಮಾಡ್ತಾನೆ ಇರಬೇಕು. ಆವಾಗ ಇದು ರೆಡಿಯಾಗೋಗುತ್ತೆ ನೋಡಿ. ಇನ್ನೂ ಒಂದು 2 ನಿಮಿಷ ಇದೇ ರೀತಿ ಮಾಡಿದರೆ ಬೋರ ಪೌಡರ್ ನಮಗೆ ರೆಡಿಯಾಗಿ ಸಿಗುತ್ತೆ ನೋಡಿ. ಇಷ್ಟೇ ಬೋರ ಪೌಡರ್ ರೆಡಿಯಾಗೋಯ್ತು. ಇದನ್ನು ಸ್ವಲ್ಪ ಸ್ಪೂನಿಂದ ಬೊಟ್ಲಿಂದ ಈ ರೀತಿ ಕೈ ಆಡಿಸ್ತಾ ಇದ್ದರೆ ನಮಗೆ ರವೆ ಥರ ಸಕ್ಕರೆ ಸಿಗುತ್ತೆ. ಇವಾಗ ಇದನ್ನು ನಾವು ಜರಡಿಗೆ ಹಾಕ್ಕೊಂಡ್ಬಿಡೋಣ ನೋಡಿ. ಈ ಥರ ಜರಡಿಗೆ ಹಾಕ್ಕೊಂಡು ಅಕಸ್ಮಾತ್ ಮೇಲೆ ಕೆಲವೊಂದು ಗಂಟು ಖಂಡಿತ ಉಳಿದಿರುತ್ತೆ, ಅದನ್ನು ಏನಪ್ಪ ಮಾಡೋದು ಅಂದರೆ ನೋಡಿ, ನಮ್ಗೆ ಆಲ್ರೆಡಿ ಪೌಡ್ರ್ ಸಿಕ್ಕಾಗಿದೆ. ಇವಾಗ ಎಕ್ಸ್ಟ್ರಾ ಗಂಟು ಖಂಡಿತ ಉಳಿದಿರುತ್ತೆ, ಅದನ್ನು ಏನಪ್ಪ ಮಾಡೋದು ಅಂದರೆ ವೇಸ್ಟ್ ಏನೂ ಆಗೋಲ್ಲ. ಇದು ಗರ್ರ ಅಂತ ಜಾರಿಗೆ ಹಾಕ್ಬಿಡೋಣ ಅಷ್ಟೇ. ಇದನ್ನು ಜಾರಿಗೆ ಹಾಕಿದರೆ ಪೌಡ್ರ್ ಆಗುತ್ತೆ, ಇದ್ದಂಗೆ ಫುಲ್ಲು ನುಣ್ಣಗೆ ಏನಾಗಲ್ಲ. ಇದು ನೋಡಿ ತರಿಯಾಗಿಯೇ ಸಿಗೋದು ಇದು ನೋಡಿ. ಇದನ್ನು ತಿರ್ಗಾ ನಾವು ಜಾರಿಗೆ ಹಿಡಿದು ಬಳಸ್ಬೋದು, ಏನಾಗೋದಿಲ್ಲ. ಅಯ್ಯೋ ನಮ್ಗೆ ಅಷ್ಟೂ ಬರಲಿಲ್ಲ, ಫುಲ್ ಗಂಟಾಯಿತು ಅಂದರೆ ಸೇಮ್ ಇದೇ ಪ್ರೊಸೆಸಲ್ಲಿ ನೀವು ಜಾರಿಗೆ ಹಾಕಿ ಗ್ರೈಂಡ್ ಮಾಡಿ ಹಿಡ್ಕೊಂಬಿಡಿ ಅಷ್ಟೇ ನೋಡಿ. ಒಂದು ಪ್ಯಾನ್ಗೆ ಇಲ್ಲಿ ತುಪ್ಪ ಹಾಕಿದ್ರಿ. ತುಪ್ಪ ಆದಮೇಲೆ ತುಪ್ಪ ಸ್ವಲ್ಪ ಮೆಲ್ಟ್ ಆದಮೇಲೆ ನಾನಿಲ್ಲಿ ಯಾವ ಒಂದು ಗ್ಲಾಸಿಂದ ನಾನು ಶುಗರ್ ತಗೊಂಡಿದ್ದು ಅದೇ ಒಂದು ಗ್ಲಾಸಿಂದ ನಾನಿಲ್ಲಿ 1 ಕಪ್ಪಷ್ಟು ಹಾಲಿನ ಪೌಡ್ರ್ ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ಇದು ಬೇಗ ತಳ ಅಂಟ್ಕೊಳುತ್ತೆ, ಹಾಗಾಗಿ ಇದು ಹಾಲಿನ ಪೌಡರ್ ಆಗಿರೋದ್ರಿಂದ ತಳ ಅಂಟ್ಕೊಳೋ ಕಾರಣ ಇದು ನಾನಿಲ್ಲಿ ನಾನ್ ಸ್ಟಿಕ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಕಬ್ಬಿಣದ ತೊಗೋಬೋದು. ಸ್ಟೀಲ್ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಬೇಗ ಅಂಟ್ಕೊಳುತ್ತೆ, ಅದು ತಿರುವಾಗ ಕೂಡ ಆಗೋದಿಲ್ಲ, ಬೇಗ ಒತ್ತೋಗ್ಬಿಡುತ್ತೆ. ಹಾಗಾಗಿ ಆದಷ್ಟು ನೀವು ನಾನ್ ಸ್ಟಿಕ್ ಇಲ್ಲ ಕಬ್ಬಿಣದ್ದು ಪಾತ್ರೆ ಆದರೆ ತೊಗೊಳ್ಳಿ ನೋಡಿ. ಆವಾಗವಾಗ ತಳನ ಸ್ವಲ್ಪ ನೋಡಿ ಪ್ರೆಸ್ ಮಾಡಿ ಈ ಥರ ತೆಗಿತಾಯಿರಿ. ಎಷ್ಟೊತ್ತು ಫ್ರೈ, ತುಂಬ ಟೈಮ್ ಖಂಡಿತದಿಂದ ಕಡಿಮೆ ಉರಿ ಇಟ್ಕೋಬೇಕು. ತುಂಬ ಒಂದು 5 ನಿಮಿಷದಿಂದ 8 ನಿಮಿಷವರೆಗೂ ಫ್ರೈ ಆದಮೇಲೆ ಒಂದು ಲೈಟ್ ಚಾಕ್ಲೇಟ್ ಕಲರ್ ಬರುತ್ತೆ, ಆವಾಗ 3/4 ಕಪ್ಪಷ್ಟು ನಾನು ಇದಕ್ಕೆ ಹಾಲು ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಪೌಡ್ರಿಗೆ ನಾನಿಲ್ಲಿ 3/4 ಕಪ್ಪಷ್ಟು ಹಾಲು ತೊಗೊಂಡು ಸ್ವಲ್ಪ ಅಂದರೆ 2 ಸ್ಪೂನ್ ಹಾಕ್ತಾ ಇದನ್ನು ಹುರಿತಾ ಇದ್ದೀನಿ. ಯಾವಾಗ ಹಾಲು ಹಾಕಬೇಕು ಅಂದರೆ ಲೈಟಾಗಿ ಚಾಕ್ಲೇಟ್ ಕಲರ್ ಬರುತ್ತೆ ನೋಡಿ, ಆವಾಗ ಸ್ವಲ್ಪ ಹಾಲು ಹಾಕಿ ಹುರಿಯೋದ್ರಿಂದ ಕಲರ್ ಬೇಗ ಒಂಥರ ಡಾರ್ಕ್ ಚಾಕ್ಲೇಟ್ ಕಲರಿಗೆ ಬಂದು ಇದು ಕೂಡ ಘಮ ಅನ್ನುತ್ತೆ. ಹಾಗಾಗಿ ಹಾಲನ್ನ ಹಾಕ್ತಾ ಉರಿಯೋದ್ರಿಂದ ತಳಗುಂಡ ಅಂಟ್ಕೊಳೋದಿಲ್ಲ, ಈಸಿಯಾಗಿ ನಮಗೆ ಉಂಡೆ ಸಾಫ್ಟಾಗಿ ಇದರಲ್ಲೇ ನೋಡಿ ಸಾಫ್ಟಾಗಿ ಬರ್ತಾ ಇರುತ್ತೆ ನೋಡಿ. ಎಷ್ಟು ಘಮ ಬರ್ತಿರುತ್ತೆ ಈ ಕಲರ್ ಬಂದಮೇಲೆ ಅಂತರೂ ಸೂಪರ್. ಆಲ್ರೆಡಿನೂ ಇದಕ್ಕೆ ಶುಗರೇ ಮಿಕ್ಸ್ ಆಗಿರಲ್ಲ, ಆಲ್ರೆಡಿ ನಮಗೆ ಒಂದು ಧಾರವಾಡ ಪೇಡದಂತೂ ಘಮ ಅಂತೂ ಸಖತ್ತಾಗಿ ಸಿಗ್ತಾ ಇರುತ್ತೆ ಮೂಗಿಗೆ ನೋಡಿ. ಇವಾಗ ಎಲ್ಲ ತೊಗೊಂಡಿರುವಂತಹ 3/4 ಕಪ್ಪಷ್ಟು ಹಾಲನ್ನ ಹಾಕಿ ಚೆನ್ನಾಗಿ ಹುರಿತಾ ಇರಬೇಕು. ಇಲ್ಲಿವರೆಗೂ ಅಂದರೆ ಧಾರವಾಡ ಪೇಡ ಕಲರ್ ಬರೋರು, ಒಳ್ಳೆ ಡಾರ್ಕ್ ಕಲರ್ ಬರಬೇಕಿದು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ. ಈಗ ಅದು ಡಾರ್ಕಾಗಿ ಒಳ್ಳೆ ಸ್ಮೂತಾಗಿ, ಅದರಲ್ಲೇ ಸ್ಮೂತ್ ಆಗಿರುತ್ತೆ. ಆಲ್ರೆಡಿ ನಾವು ಹುರಿತಾ ಇರಬೇಕಾದ್ರೇ ಒಳ್ಳೆ ಸ್ಮೂತಾಗಿ
ಪೇಡ ಟೈಪ್ ಕಟ್ಕೊಳಕ್ಕೆ ಬಂದೇ ಬಿಟ್ಟಿರುತ್ತೆ. ಇವಾಗ ನೋಡಿ, ಈಗ ಇದು ಆಗಿದೆ. ಇದು ಆದ ತಕ್ಷಣ ನಾವೇನಪ್ಪ ಮಾಡಬೇಕು ಅಂದರೆ ಸ್ಟವ್ ಆಫ್ ಮಾಡ್ಕೋಬೇಕು. ಆಮೇಲೆ ನಾವಿದಕ್ಕೆ ಮೊದಲೇ ಮಾಡ್ಕೊಂಡಿರುವಂತಹ ಬೋರಾ ಪೌಡ್ರನ್ನ ಹಾಕ್ಕೋಬೇಕು. ಎಷ್ಟು ಹಾಕ್ಕೋಬೇಕು? ಒಂದು ಅರ್ಧ ಕಪ್ ಹಾಕಿದರೆ ಸಾಕು, ಕರೆಕ್ಟಾದಂಥ ಸ್ವೀಟ್ ನಮಗೆ ಸಿಗುತ್ತೆ. ಸ್ಟವ್ ಆಫ್ ಮಾಡಿದ ಮೇಲೆ ನಾನು ಇದಕ್ಕೆ ಬೋರಾ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ನೋಡಿ, ಈ ಥರ ಸ್ಪೂನಿಂದ ಫಸ್ಟ್ ಸ್ವಲ್ಪ ಬಿಸಿ ಇರೋದ್ರಿಂದ ಸ್ವಲ್ಪ ಸ್ಪೂನಿಂದ ಮಿಕ್ಸ್ ಮಾಡಿ ಆಮೇಲೆ ಕೈಯಿಂದ ನಾವು ಮಿಕ್ಸ್ ಮಾಡಿದರೆ ಕರೆಕ್ಟಾಗಿ ಇದಕ್ಕೆ ಬೋರಾ ಪೌಡ್ರ್ ಹೊಂದ್ಕೊಳುತ್ತೆ. ಇನ್ನೊಂದು ಅರ್ಧ ಕಪ್ ನಾನೇನು ಮಾಡ್ತಿದ್ದೀನಿ ಅಂದರೆ ಎಕ್ಸ್ಟ್ರಾ ಮೇಲೆ ಕೋಟಿಂಗ್ಗೋಸ್ಕರ ಇಟ್ಕೊಂಡಿದ್ದೀನಿ. ಅದು ಅರ್ಧ ಕಪ್ಪಲ್ಲಿ ನಾನು ಹಾಕಿರುವಂತಹ 1 ಕಪ್ಪು ಶುಗರ್ಗಿದೆ ಆಲ್ಮೋಸ್ಟ್ 1.5 ಕಪ್ಪಿನ ಜಾಸ್ತಿನೇ ನಮಗೆ ಬೋರಾ ಪೌಡ್ರ್ ಸಿಕ್ಕಿರುತ್ತೆ. ಹಾಗಾಗಿ 1 ಕಪ್ಪು ಸ್ವಲ್ಪ ಕರೆಕ್ಟಾದ 3/4 ಕಪ್ಪು ಬೋರಾ ಪೌಡ್ರ್ ಹಾಕಿದರೆ ಸಾಕು. ಇದಕ್ಕೆ ಕರೆಕ್ಟಾದಂತಹ ಸ್ವೀಟ್ ಆಗುತ್ತೆ ನಮಗೆ. ನೋಡಿ, ಇವಾಗ ಕರೆಕ್ಟಾದಂತಹ ಸ್ವೀಟು ಹಾಗೆ ಕರೆಕ್ಟಾದಂಥ ಮೆಜರ್ಮೆಂಟ್ ನಮಗೆ ಸಿಕ್ಕಿದೆ. ಇವಾಗ ಇದನ್ನು ಉಂಡೆಗಳಾಗಿ ಕಟ್ಕೋಬೋದು, ಯಾವ ಶೇಪಲ್ಲಾದರೂ ಮಾಡ್ಕೋಬೋದು. ನೋಡಿ, ಸಿಲಿಂಡರ್ ಟೈಪಲ್ಲಾದರೂ ಮಾಡ್ಕೋಬೋದು, ಸರ್ಕಲ್, ನಿಮಗೆ ಯಾವ ಟೈಪ್ ನಿಮ್ಮ ಮಕ್ಕಳು ಯಾವ್ದು ರೀತಿ ಅಟ್ರಾಕ್ಷನ್ಗೆ ಇಷ್ಟಪಡ್ತಾರೆ ನೋಡಿ, ನೀವು ಆ ರೀತಿ ಇದನ್ನು ಕಟ್ಕೊಂಡು ಸ್ವಲ್ಪ ಉಳಿಸಿದಂತಹ ಬೋರಾ ಪೌಡರಲ್ಲಿ ಇದನ್ನು ಜಸ್ಟ್ ಮೇಲೆ ಸ್ಪ್ರೆಡ್ ಮಾಡಿದರೆ ಸೂಪರ್ ಸಾಫ್ಟಿ ಆಗಿರುವಂತಹ ನಿಮಗೆ ಧಾರವಾಡ ಪೇಡ ರೆಡಿ ಆಗುತ್ತೆ. ನೋಡಿ, ಸಖತ್ ಜ್ಯೂಸಿ ಆಗಿದೆ. ಒಳಗಡೆ ಅಂತೂ ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ. ನಿಜಕ್ಕೂ ಹಾಲಿನ ಪೌಡ್ರಿಂದ ಮಾಡಿರೋದು ಅಂತಲೇ ಗೊತ್ತಾಗಲ್ಲ, ಅಷ್ಟೊಂದು ಸಖತ್ತಾಗಿರುತ್ತೆ. ಖಂಡಿತ ಒಂದು ಸಲ ನಿಮ್ಮಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.